ಹಲೋ ಫ್ರೆಂಡ್ಸ್ ಈ ದಿನ ನಾನು ಒಂದು ಸಿಂಪಲ್ ಆಗಿರುವಂತಹ ಸ್ಯಾರಿ ಕುಚ್ಚು ಡಿಸೈನ್ ನಿಮ್ಮಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಈ ದಿನ ನಾನು ಒಂದು ಸಿಂಪಲ್ ಕ್ರೋಶಾ ಕುಚ್ಚು ಡಿಸೈನ್ ಹೇಳ್ಕೊಡ್ತೀನಿ. ಮೊದಲು ನಾವು ಅದಕ್ಕೆ 6 ಎಳೆ ಗ್ರೀನ್ ಕಲರ್ ದಾರವನ್ನ ತಗೊಂಡು ನಾಟು ಬ್ಯಾಕ್ ಸೈಡ್ಗೆ ಬರೋ ತರ ಒಂದು ಲಾಕ್ ಅನ್ನ ಹಾಕೊಳ್ಳೋಣ. ಲಾಕ್ ಅನ್ನ ಹಾಕಿದ ನಂತರ ಚೈನ್ಗಳನ್ನ ಹಾಕೊಳ್ಳೋಣ. ನಾನಿಲ್ಲಿ ಸ್ಟಾರ್ಟಿಂಗ್ ನಲ್ಲಿ 5 ಚೈನ್ ಅನ್ನ ಹಾಕೊಂತಾ ಇದ್ದೀನಿ. ಸೊ 5 ಚೈನ್ ಅನ್ನ ಹಾಕೊಳ್ಳೋಣ. 5 ಚೈನ್ ಹಾಕೊಂಡು 5 ಚೈನ್ ಡಿಸ್ಟೆನ್ಸ್ಗೆ ಸರಿಯಾಗಿ ಲೇಸ್ಗೆ ಲಾಕ್ ಅನ್ನ ಮಾಡ್ಕೊಳ್ಳೋಣ. 5 ಚೈನ್ ಡಿಸ್ಟೆನ್ಸ್ಗೆ ಸರಿಯಾಗಿ ಲಾಕ್ ಅನ್ನ ಮಾಡ್ಕೊತಾ ಇದ್ದೀನಿ. ಸೊ ಫಸ್ಟ್ ಟೈಮ್ ನಾನಿಲ್ಲಿ ಸ್ಟಾರ್ಟಿಂಗ್ ನಲ್ಲಿ 5 ಚೈನ್ ಹಾಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. ನಂತರ ಮತ್ತೆ ನಾನಿಲ್ಲಿ ಎರಡನೇ ಸರಿನೂ ಅಷ್ಟೇನೆ 5 ಚೈನ್ ಅನ್ನ ಹಾಕೊಂತಾ ಇದ್ದೀನಿ. ಇದನ್ನು ಅಷ್ಟೇನೆ 5 ಚೈನ್ ಡಿಸ್ಟೆನ್ಸ್ಗೆ ಲಾಕ್ ಅನ್ನ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಥರ್ಡ್ ಟೈಮ್ ಅಷ್ಟೇನೆ ನಾನಿಲ್ಲಿ 5 ಚೈನ್ ಅನ್ನೇ ಹಾಕೊಂತಾ ಇದ್ದೀನಿ. ನಿಮಗೆ ಬೇಸ್ಲೈನ್ ಯಾವುದೇ ಕನ್ಫ್ಯೂಷನ್ ಇರೋದಿಲ್ಲ. ಬೇಸ್ಲೈನ್ ನಾವು ಹೋಲ್ ಬೇಸ್ಲೈನ್ 5 ಚೈನ್ ಇಂದಲೇ ಫಿಲ್ ಮಾಡೋದು. ಸೊ ಥರ್ಡ್ ಟೈಮ್ 5 ಚೈನ್ ಹಾಕಿದ ನಂತರ ಲಾಕ್ ಮಾಡ್ಕೊಳ್ಳೋಣ. ನಂತರ 3 ಟೈಮ್ ಹಾಕೊಂಡಿದ್ದೀನಿ 5 ಚೈನ್ ಅನ್ನ. ನಂತರ ದಾರವನ್ನ ಮೇಲ್ಭಾಗ ಮಾಡಿ ನಾನಿಲ್ಲಿ ರಿಂಗ್ ಬೀಡ್ ಮತ್ತೆ ರೌಂಡ್ ಬೀಡ್ ಅನ್ನ ಹಾಕೊಂತಾ ಇದ್ದೀನಿ. ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ರಿಂಗ್ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿದ ನಂತರ ಬೀಡ್ನ ಡಿಸ್ಟೆನ್ಸ್ಗೆ ಸರಿಯಾಗಿ ನಾವು ಇಲ್ಲಿ ಲೇಸ್ಗೆ ಲಾಕ್ ಅನ್ನ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಅನ್ನ ಮಾಡ್ಕೊಳ್ಳೋಣ. ಸೊ ಬೀಡ್ ಲಾಕ್ ಮಾಡಿದ ನಂತರ ಹಾಗೆ ಚೈನ್ ಅನ್ನ ಕಂಟಿನ್ಯೂ ಮಾಡ್ಕೊಳ್ಳೋಣ. ಮತ್ತೆ ನಾನಿಲ್ಲಿ 5 ಚೈನ್ ಅನ್ನ ಹಾಕೊಂತಾ ಇದ್ದೀನಿ. ಸೊ 5 ಚೈನ್ ಅನ್ನ ಹಾಕೊಂಡು 5 ಚೈನ್ ಲಾಕ್ ಅನ್ನ ಮಾಡ್ಕೊಳ್ಳೋಣ. 5 ಚೈನ್ ಹಾಕೊಂಡು ಲಾಕ್ ಮಾಡಿದ ನಂತರ ಮತ್ತೆ ಹಾಗೆ ಚೈನ್ಗಳನ್ನ ಕಂಟಿನ್ಯೂ ಮಾಡ್ಕೊಂತ ಹೋಗ್ಬೇಕು. ನಾನಿಲ್ಲಿ ರಿಂಗ್ ಬೀಡನ್ನ ಹಾಕಿದ ನಂತರ 5 ಚೈನ್ 5 ಟೈಮ್ ಹಾಕೊಂಡಿದ್ದೀನಿ. ಮತ್ತೆ ನಾವು ಬೀಡನ್ನ ಹಾಕೊಳ್ಳೋಣ. 5 ಟೈಮ್ ಹಾಕಿದ ನಂತರ ದಾರವನ್ನ ಮೇಲ್ಭಾಗ ಮಾಡ್ಬಿಟ್ಟು ಹಾಗೆ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಂಡು ಬಟ್ಟೆಗೂ ಸಹ ರಿಂಗ್ ಬೀಡನ್ನ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿದ ನಂತರ ಹಾಗೆ 5 ಚೈನ್ ಕಂಟಿನ್ಯೂ ಮಾಡ್ಕೊಳ್ಳೋಣ. 5 ಚೈನ್ ಮತ್ತೆ ಹಾಕೊಂತಾ ಇದ್ದೀನಿ. 5 ಚೈನ್ ನಾನಿಲ್ಲಿ 3 ಟೈಮ್ ಹಾಕೊಂತಾ ಇದ್ದೀನಿ. ಡಿಸೈನ್ ನ ಸ್ಟಾರ್ಟಿಂಗ್ ನಲ್ಲಿ ಮತ್ತೆ ಡಿಸೈನ್ ಎಂಡಿಂಗ್ ನಲ್ಲಿ ನಾವು 5 ಚೈನ್ ಅನ್ನ 3 ಟೈಮ್ ಹಾಕೋಬೇಕು. ಇನ್ ಬಿಟ್ವೀನ್ ಅಲ್ಲಿ 5 ಟೈಮ್ ಹಾಕೋಬೇಕು. ಸೊ ಬೇಸ್ ಲೈನ್ ಕಂಪ್ಲೀಟ್ ಆಗಿದೆ. ನಾನಿಲ್ಲಿ 5 ಚೈನ್ ಅನ್ನ 3 ಟೈಮ್ ಹಾಕೊಂಡು ರಿಂಗ್ ಬೀಡ್ ಹಾಕೊಂಡಿದ್ದೀನಿ. 5 ಚೈನ್ ಮತ್ತೆ ನಾನಿಲ್ಲಿ ಹಾಗೇನೆ ಕಂಟಿನ್ಯೂ ಮಾಡ್ಕೊಂಡು ಡಿಸೈನ್ ನ ಎಂಡ್ ಮಾಡ್ತಾ ಇದ್ದೀನಿ. ಲಾಕ್ ಅನ್ನ ಮಾಡ್ಕೊಂಡು ಥ್ರೆಡ್ ನ ಒಂದು ಚೈನ್ ಹಾಕೊಂಡು ಥ್ರೆಡ್ ನ ಮೇಲ್ಭಾಗ ಮಾಡ್ಕೊಂಡು ಸಿಸರ್ ನಲ್ಲಿ ಟ್ರಿಮ್ ಮಾಡ್ಕೊಳ್ಳೋಣ, ಕಟ್ ಮಾಡ್ಕೊಳ್ಳೋಣ. ಸೊ ಬೇಸ್ ಲೈನ್ ರೆಡಿ ಆಗಿದೆ ಫ್ರೆಂಡ್ಸ್. ಈ ರೀತಿ ರೆಡಿ ಆಗಿದೆ ನೋಡಿ. ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. 5 ಚೈನ್ 3 ಟೈಮ್ ಹಾಕೊಂಡಿದ್ದೀನಿ. ಬೀಡ್ ಲಾಕ್ ಮಾಡ್ಕೊಂಡಿದ್ದೀನಿ ರಿಂಗ್ ಬೀಡ್ ಅನ್ನ. ನಂತರ 5 ಚೈನ್ 5 ಟೈಮ್ ಹಾಕೊಂಡಿದ್ದೀನಿ. ಮತ್ತೆ ಬೀಡಿನ ಇನ್ಸರ್ಟ್ ಮಾಡಿ 5 ಚೈನ್ 3 ಟೈಮ್ ಹಾಕೊಳ್ಳೋಣ. ನೆಕ್ಸ್ಟ್ ಹಾಗೆ ಕಂಟಿನ್ಯೂ ಮಾಡ್ಕೊತಾ ಇದ್ದೀನಿ. ಸೇಮ್ ಕಲರ್ ಥ್ರೆಡ್ ನಿಂದ ಒಂದು ಲಾಕ್ ಮಾಡ್ಕೊಳ್ಳೋಣ. ನಂತರ 5 ಚೈನ್ ಹಾಕೊಂಡಿದ್ವಲ್ಲ ಅಲ್ಲಿ ನಾವು ಸಿಂಗಲ್ ಕ್ರೋಶೆಯನ್ನ ಹಾಕೊಳ್ಳೋಣ. ಸಿಂಗಲ್ ಕ್ರೋಶೆನಲ್ಲಿ 5 ಚೈನ್ ನಾವು ಫಿಲ್ ಮಾಡ್ಕೋಬೇಕು. ನಾನಿಲ್ಲಿ 3 to 4 ಟೈಮ್ ಸಿಂಗಲ್ ಕ್ರೋಶೆಯನ್ನ ಹಾಕೊಂತಾ ಇದ್ದೀನಿ. ಸೊ ಸಿಂಗಲ್ ಕ್ರೋಶೆನ ಹಾಕಿದ ನಂತರ ಅಲ್ಲಿಂದಲೇ ನಾವು ಸೂಜಿ ಮೇಲೆ 1 ಟೈಮ್ ದಾರವನ್ನು ತಗೊಂಡು ಪಕ್ಕದಲ್ಲಿರುವಂತಹ 5 ಚೈನ್ ಒಳಗಡೆ ಡಬಲ್ ಕ್ರೋಶೆಯನ್ನ ಮಾಡ್ಕೊಳ್ಳೋಣ. 2ರಲ್ಲಿ 1 ಮತ್ತೆ 2ರಲ್ಲಿ 1 ಅಂತ ನಾವಿಲ್ಲಿ 5 ಚೈನ್ ಒಳಗಡೆ ಎಷ್ಟು ಫಿಲ್ ಆಗುತ್ತೆ ಅಷ್ಟು ನಾವು ಡಬಲ್ ಕ್ರೋಶೆಯನ್ನ ಮಾಡ್ಕೋಬೇಕು. ನಾನಿಲ್ಲಿ 12ರಿಂದ 14 5 ಚೈನ್ ಒಳಗಡೆ ಫಿಲ್ ಆಗುತ್ತೆ. ಸೊ ಅಷ್ಟನ್ನ ನಾನು ಮಾಡ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಫಿಲ್ ಆಗುತ್ತೆ ನೋಡ್ಕೊಳ್ಳಿ. ಅಷ್ಟನ್ನ ನೀವು 5 ಚೈನ್ ಒಳಗಡೆ ಫಿಲ್ ಮಾಡ್ಕೊಳ್ಳಿ. ನಂತರ ನೋಡಿ ಫ್ರೆಂಡ್ಸ್, ರೆಡಿ ಆಗಿದೆ ಡಬಲ್ ಕ್ರೋಶೆ. ಅದನ್ನ ಪಕ್ಕದಲ್ಲಿರುವಂತಹ 5 ಚೈನ್ ಒಳಗಡೆ ಡಬಲ್ ಕ್ರೋಶೆ ಅಂದ್ರೆ ಆರ್ಚ್ ಅನ್ನ ಲಾಕ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಕಾಣಿಸ್ತಾ ಇದೆ. ಆರ್ಚ್ ರೆಡಿ ಆಗಿದೆ. ನಂತರ ಅಲ್ಲಿಂದಲೇ ಸೂಜಿ ಮೇಲೆ 2 ಟೈಮ್ ದಾರವನ್ನ ತಗೊಳ್ಳೋಣ. ಅಂದ್ರೆ ತ್ರಿಬಲ್ ಕ್ರೋಶೆಯನ್ನ ರಿಂಗ್ ಬೀಡ್ ನ ಒಳಗಡೆ ತ್ರಿಬಲ್ ಕ್ರೋಶೆಯನ್ನ ಮಾಡ್ತಾ ಹೋಗೋಣ. ನಾನಿಲ್ಲಿ ಸ್ಟಾರ್ಟಿಂಗ್ ನಲ್ಲಿ 1 ತ್ರಿಬಲ್ ಕ್ರೋಶೆಯನ್ನ ರಿಂಗ್ ಬೀಡ್ ನ ಒಳಗಡೆ ಮಾಡ್ಕೊತಾ ಇದ್ದೀನಿ. ಲಾಕ್ ಅನ್ನ ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡಿದ ನಂತರ ದಾರವನ್ನ ಮೇಲ್ಭಾಗ ಮಾಡಿ ಒಂದು ಸ್ಮಾಲ್ ರೌಂಡ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಬೀಡನ್ನ ಹಾಕೊಂತಾ ಇದ್ದೀನಿ. ಬೀಡ್ ಇನ್ಸರ್ಟ್ ಮಾಡಿದ ನಂತರ ಡೈರೆಕ್ಟ್ ಆಗಿ ಹಾಗೆ ಮತ್ತೆ ಸೂಜಿ ಮೇಲೆ 2 ಟೈಮ್ ದಾರವನ್ನ ತಗೊಂಡು ಮತ್ತೆ ಇನ್ನೊಂದು ತ್ರಿಬಲ್ ಕ್ರೋಶೆಯನ್ನ ಮಾಡ್ಕೊಳ್ಳೋಣ. 3 ಟೈಮ್ ಲಾಕ್ ಮಾಡಿದ್ರೆ ತ್ರಿಬಲ್ ಕ್ರೋಶೆ. ಸೊ 3 ಟೈಮ್ ಲಾಕ್ ಅನ್ನ ಮಾಡ್ಕೊಳ್ಳೋಣ. 2ರಲ್ಲಿ 1 ಅಂತ. ಮತ್ತೆ ದಾರವನ್ನ ಮೇಲೆ ಭಾಗ ಮಾಡಿ ಮತ್ತೆ ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಬೀಡ್ ಇನ್ಸರ್ಟ್ ಮಾಡ್ಕೊಂಡು ಇದೇ ರೀತಿ ಕಂಟಿನ್ಯೂ ಮಾಡ್ಕೊತಾ ಹೋಗ್ಬೇಕು. ನಮಗೆ ರಿಂಗ್ ನ ಒಳಗಡೆ ಎಷ್ಟು ಹಾಫ್ ರಿಂಗ್ ನ ಒಳಗಡೆ ಎಷ್ಟು ನಮಗೆ ತ್ರಿಬಲ್ ಕ್ರೋಶೆ ಫಿಲ್ ಆಗುತ್ತೆ ಅಷ್ಟನ್ನ ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ ತ್ರಿಬಲ್ ಕ್ರೋಶೆ ಮಾಡಿದ ನಂತರ ಅದನ್ನ ಪಕ್ಕದಲ್ಲಿರುವಂತಹ 5 ಚೈನ್ ಒಳಗಡೆ ಆರ್ಚ್ ಅನ್ನ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ನಂತರ ಅಲ್ಲಿಂದಲೇ ಸೂಜಿ ಮೇಲೆ 1 ಟೈಮ್ ದಾರವನ್ನ ತಗೊಂಡು 5 ಚೈನ್ ಒಳಗಡೆ ಡಬಲ್ ಕ್ರೋಶೆಯನ್ನ ಮಾಡ್ಕೊಳ್ಳೋಣ.
ಇದೇ ರೀತಿ ಕಂಟಿನ್ಯೂ ಮಾಡ್ಕೊತ ಹೋಗ್ಬೇಕು. ನಾನು ಡಬಲ್ ಕ್ರೋಶೆನ ನಾನು ಅಲ್ಲಿ 14 ಹಾಕೊಂಡಿದ್ರೆ ಇಲ್ಲೂ ಅಷ್ಟೇನೆ ಡಬಲ್ ಕ್ರೋಶೆನ 14ನೇ ಫಿಲ್ ಮಾಡ್ಕೋಬೇಕು, ವೇರಿಯೇಷನ್ ಮಾಡ್ಕೋಬೇಡಿ. ನಂತರ ಅದನ್ನ ಲಾಕ್ ಮಾಡ್ಕೊಳ್ಳೋಣ ಪಕ್ಕದಲ್ಲಿರುವಂತ 5 ಚೈನ್ ಒಳಗಡೆ. ಸೊ ಲಾಕ್ ಮಾಡಿದ ನಂತರ ನೋಡಿ ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡಿದ ನಂತರ ಮತ್ತೆ ಅಲ್ಲೇ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳೋಣ. 2 ಸಿಂಗಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. ಸಿಂಗಲ್ ಕ್ರೋಶೆ ಮಾಡಿದ ನಂತರ ಹಾಗೆ ಕಂಟಿನ್ಯೂ ಮಾಡ್ಕೊಂತ ಹೋಗ್ಬೇಕು. ಮತ್ತೆ ಅಲ್ಲಿಂದಲೇ ಸೂಜಿ ಮೇಲೆ 1 ಟೈಮ್ ದಾರವನ್ನ ತಗೊಂಡು ಪಕ್ಕದಲ್ಲಿರುವಂತ 5 ಚೈನ್ ಒಳಗಡೆ ಮತ್ತೆ ಸೇಮ್ ಆರ್ಚ್ ಅನ್ನ ಹಾಗೆ ಕಂಟಿನ್ಯೂ ಮಾಡ್ಕೊಂತ ಹೋಗ್ಬೇಕು. ಡಬಲ್ ಕ್ರೋಶದಲ್ಲಿ ಮಾಡಿರುವಂತ ಆರ್ಚ್ ಅನ್ನ ಹಾಗೇನೆ ಫಿಲ್ ಮಾಡ್ತಾ ಹೋಗ್ಬೇಕು. ಸೇಮ್ ಅಷ್ಟೇ ಡಬಲ್ ಕ್ರೋಶೆನ ಮಾಡ್ಕೊಂಡು ಲಾಕ್ ಮಾಡ್ಕೊಂಡು ಮತ್ತೆ ಅಲ್ಲಿಂದಲೇ ಸೂಜಿ ಮೇಲೆ 2 ಟೈಮ್ ದಾರವನ್ನ ತಗೊಂಡು ರಿಂಗ್ ಬೀಡ್ ನ ಒಳಗಡೆ ತ್ರಿಬಲ್ ಕ್ರೋಶೆಯನ್ನ ಮಾಡ್ಕೋಬೇಕು. ಮತ್ತೆ ಒಂದೊಂದು ತ್ರಿಬಲ್ ಕ್ರೋಶೆ ಆಗಿದ ನಂತರ ದಾರವನ್ನ ಮೇಲ್ಭಾಗ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡ್ತಾ ಹೋಗ್ಬೇಕು. ಒಂದೊಂದು ಬೀಡನ್ನ ಹಾಕೊಳ್ಳೋಣ. ನಂತರ ಒಂದೊಂದು ನಾವು ತ್ರಿಬಲ್ ಕ್ರೋಶೆಯನ್ನ ಮಾಡ್ತಾ ಹೋಗ್ಬೇಕು. ಒಂದು ತ್ರಿಬಲ್ ಕ್ರೋಶೆ ಮತ್ತೆ ಒಂದು ಬೀಡ್, ಈ ರೀತಿ ಕಂಪ್ಲೀಟ್ ಡಿಸೈನ್ ನ ನಾವು ತ್ರಿಬಲ್ ಕ್ರೋಶೆನಲ್ಲಿ ಆಫ್ರಿಂಗ್ ನ ಒಳಗಡೆ ಫಿಲ್ ಮಾಡ್ತಾ ಹೋಗ್ಬೇಕು. ತುಂಬಾನೇ ಈಸಿ ಅಲ್ವಾ ಫ್ರೆಂಡ್ಸ್? ಬೇಸ್ ಲೈನ್ ಈಸಿ, ಮತ್ತೆ ಇದನ್ನು ಅಷ್ಟೇನೆ ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ಸೊ ಈ ರೀತಿ ಕಾಣಿಸ್ತಾ ಇದೆ, ಸಿಂಪಲ್ ಆಗಿದೆ. ಬ್ರೈಡಲ್ ಲುಕ್ ಅನ್ನ ಕೊಡುವಂತಹ ಡಿಸೈನ್ ರೆಡಿ ಆಗಿದೆ. ಇದಕ್ಕೆ ನೋಡಿ ಈ ರೀತಿ ಕಾಣಿಸ್ತಾ ಇದೆ. ಮಧ್ಯದಲ್ಲಿ ನಾನು ಗ್ಯಾಪ್ ಬಿಟ್ಟಿದ್ದೀನಿ 2 ಆರ್ಚ್ಗಳ ಮಧ್ಯ. ಸೊ ಅದ್ರ ಒಳಗಡೆ ಕುಚ್ಚನ್ನ ಹಾಕೊಳ್ಳೋಣ. ಕುಚ್ಚು ಹಾಕಿದ ನಂತರ ನೋಡಿದ್ರಲ್ಲ ಫ್ರೆಂಡ್ಸ್, ರೆಡ್ ಕಲರ್ ನಲ್ಲಿ ನಾನು ಇಲ್ಲಿ 127ನಲ್ಲಿ ಕುಚ್ಚನ್ನ ಹಾಕಿದ್ದೀನಿ. ಫೋಲ್ಡಿಂಗ್ ನಲ್ಲಿ 247 ಆಗಿದೆ. ಸಿಂಪಲ್ ಆಗಿರುವಂತಹ ಬ್ರೈಡಲ್ ಲುಕ್ ಅನ್ನ ಕೊಡುವಂತಹ ಒಂದು ಸ್ಯಾರಿ ಕುಚ್ಚು ಡಿಸೈನ್ ರೆಡಿ ಆಗಿದೆ. ಈ ಡಿಸೈನ್ ಇಷ್ಟ ಆಗಿದ್ರೆ ಒಂದು ವಿಡಿಯೋಗೆ ಲೈಕ್ ಅನ್ನ ಕೊಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನ್ನ ವಿಡಿಯೋಸ್ನ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.